ವಾಹನಗಳಿಗೆ ಅನುಮತಿ ಇಲ್ಲ. ಯಾರು ಕೂಡ ಒಳಗಡೆ ಯೆಲ್ಲೋ ಬೋರ್ಡ್ ವಾಹನಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಇವತ್ತಿನಿಂದ ಹೊಸ ನಿಯಮ ಜಾರಿಯಾಗಿದೆ. ಈ ಹೊಸ ನಿಯಮದ ಅನ್ವಯ ಏನೆಲ್ಲ ಆಗಬೇಕು, ಏನೆಲ್ಲ ಆಗೋದಿಲ್ಲ, ಯಾರು ಟರ್ಮಿನಲ್ 1ಗೆ ಹೋಗ್ಬೋದು, ಯಾರೆಲ್ಲ ಹೋಗುವಂತಿಲ್ಲ, ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇವತ್ತಿನಿಂದ ಹೊಸ ನಿಯಮ ಜಾರಿ ಬರ್ತಾ ಇದೆ. ಜೊತೆಗೆ ಹೊಸ ನಿಯಮದ ಪ್ರಕಾರ ಯೆಲ್ಲೋ ಬೋರ್ಡ್ಗಳು ಸಂಪೂರ್ಣವಾಗಿ ಏರ್ಪೋರ್ಟ್ ನ ಏನು ಪಿಕಪ್ ಪಾಯಿಂಟ್ ಗೆ ಅವಾಯ್ಡ್ ಮಾಡಿ P3 ಮತ್ತೆ P4 ಪಾರ್ಕಿಂಗ್ ಗೆ ಇವತ್ತು ಡೈವರ್ಟ್ ಮಾಡಲಾಗ್ತಾ ಇದೆ. ನಾನೀಗ ಏನು ಕೆಂಪೇಗೌಡ ಏರ್ಪೋರ್ಟ್ ಗೆ ಬರ್ತಕ್ಕಂತಂದ್ರೆ ಅರೈವಲ್ ಗೇಟ್ ಗೆ ಹೋಗ್ತಕ್ಕಂತ ಆ ಒಂದು ಬ್ರಿಡ್ಜ್ ಕೆಳಗಡೆ ಇರುವಂತದ್ದು. ಈ ಒಂದು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಪ್ರತಿನಿತ್ಯ ಅಂದ್ರೆ ಈ ಹಿಂದೆ ಯೆಲ್ಲೋ ಬೋರ್ಡ್ಗಳು ಸಂಪೂರ್ಣವಾಗಿ ಟರ್ಮಿನಲ್ 1ರ ಪಿಕಪ್ ಪಾಯಿಂಟ್ ಗೆ ಕಡಿಸಿಕೊಳ್ಳಲಾಗ್ತಾ ಇತ್ತು. ಆದ್ರೆ ಇವತ್ತು ಹೊಸ ನಿಯಮನ ಜಾರಿಗೆ ತರಲಾಗಿದೆ. ಹೊಸ ನಿಯಮದ ಪ್ರಕಾರ ಯೆಲ್ಲೋ ಬೋರ್ಡ್ಗಳು P3 P4 ನಲ್ಲಿ ಪ್ರಯಾಣಿಕರನ್ನ ಪಿಕಪ್ ಮಾಡಬೇಕು. ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈ ಒಂದು ನಿಯಮವನ್ನ ಇವತ್ತಿನಿಂದ ಜಾರಿಗೆ ತರಲಾಗ್ತಾ ಇದೆ. ಕಳೆದ 5-6 ದಿನಗಳಿಂದ ಈ ನಿಯಮ ಜಾರಿಗೆ ತರಬೇಕಾಗಿತ್ತು. ಆದ್ರೆ 5 ದಿನಗಳ ಪೋಸ್ಟ್ಪೋನ್ ಮಾಡಲಾಗಿತ್ತು. ಹಾಗಾಗಿ ಇವತ್ತಿನಿಂದ ಜಾರಿಗೆ ಬರಲಾಗ್ತಾ ಇದೆ. ಏನಂತಂದ್ರೆ ಈಗ ಏನು ಇಲ್ಲಿಗೆ ಕೇವಲ ಖಾಸಗಿ ಕಾರುಗಳಿಗೆ ಮಾತ್ರ ಪಿಕಪ್ ಪಾಯಿಂಟ್ ಗೆ ಕಳಿಸ್ಕೊಡುವಂತ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಯೆಲ್ಲೋ ಬೋರ್ಡ್ಗಳನ್ನ ಡೈವರ್ಟ್ ಮಾಡಲಾಗ್ತಾ ಇದೆ. ಯೆಲ್ಲೋ ಬೋರ್ಡ್ಗಳು P3 P4 ಪಾರ್ಕಿಂಗ್ ನಲ್ಲಿ ಸುಮಾರು 10 ನಿಮಿಷಗಳ ಕಾಲ ಉಚಿತವಾಗಿರುತ್ತೆ. 10 ನಿಮಿಷಗಳ ನಂತರ 13 ನಿಮಿಷಗಳವರೆಗೂ 150 ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ. ಜೊತೆಗೆ 13ರಿಂದ 18 ನಿಮಿಷದವರೆಗೂ ಅದು ಎಕ್ಸ್ಟ್ರಾ ಚಾರ್ಜ್ ಅಡಾಪ್ಟ್ ಆಗ್ತಾ ಹೋಗ್ತದೆ. ಹಾಗಾಗಿ ಇವತ್ತಿನಿಂದ ಈ ರೀತಿಯಾದ ನಿಯಮಗಳನ್ನ ಜಾರಿ ತರ್ತಾ ಇರುವಂತದ್ದು. ಇನ್ನ ಏರ್ಪೋರ್ಟ್ ನ ಅಧಿಕಾರಿಗಳಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತಿನಿಂದ ಈಗ T2 ಅಲ್ಲಿ ಈ ಒಂದು ನಿಯಮ ಜಾರಿ ಆಗಿದೆ. ಇವತ್ತಿನಿಂದ T1 ಅಲ್ಲಿ ಜಾರಿಗೆ ಬರ್ತಾ ಇದೆ. ಯಾವ ತರ ನಿಯಮ ಇದು? ಈಗ ಅನ್ಆಥರೈಸ್ಡ್ ಯೆಲ್ಲೋ ಬೋರ್ಡ್ಸ್ ಅಂದ್ರೆ ನಮ್ದು ಆಪರೇಟರ್ಸ್ ಒಂದು 8-9 ಆಪರೇಟರ್ಸ್ ಇದ್ದಾರೆ ಏರ್ಪೋರ್ಟ್ ಅಲ್ಲಿ, ಆಥರೈಸ್ಡ್ ಆಪರೇಟರ್ಸ್. ಬೇರೆಯವ್ರನ್ನೆಲ್ಲ ಅವರು P3 P4 ಪಾರ್ಕಿಂಗ್ ಹೋಗ್ಬೇಕು. ಅಲ್ಲಿ ಅವ್ರು ಪಿಕಪ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಅವ್ರಿಗೆ 10 ನಿಮಿಷ ಫ್ರೀ ಪಾರ್ಕಿಂಗ್ ಇರುತ್ತೆ. 10 ನಿಮಿಷದಿಂದ 40 ನಿಮಿಷ ಅಂದ್ರೆ ನೆಕ್ಸ್ಟ್ 30 ಮಿನಿಟ್ಸ್ ಅವರು 100 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಡಬೇಕು. 40 ನಿಮಿಷದಿಂದ ಎವ್ರಿ ಅವರ್ 50 ರೂಪಾಯಿ ಚಾರ್ಜಸ್ ಆಗತ್ತೆ ಅವ್ರಿಗೆ. ಈಗ 40 ನಿಮಿಷದವರೆಗೂ ಈಗ ಮೊನ್ನೆ 150 ರೂಪಾಯಿ ಅಂತಿತ್ತು, ಇದು ಮಾರ್ಪಾಡಾಯ್ತಾ ಸರ್? ಇಲ್ಲ, ಅದು ಪಾರ್ಕಿಂಗ್ ಹೋದ್ರೆ ಅದು ಅಷ್ಟೇ ಚಾರ್ಜಸ್, ಅದು ಎಲ್ಲರಿಗೂ ಅಷ್ಟೇ ಚಾರ್ಜಸ್ ಇರೋದು. ಅಂದ್ರೆ ಈಗ 10 ನಿಮಿಷ ಫ್ರೀ ಇದೆ. ಅದಾದ್ರ ಮೇಲೆ 10ರಿಂದ 40 ನಿಮಿಷವರೆಗೂ 100 ರೂಪಾಯಿ ಚಾರ್ಜ್. 40 ನಿಮಿಷ ಆದ್ರ ಮೇಲೆ ಎವ್ರಿ ಅವರ್ 50 ರೂಪಾಯಿ ಕೊಡ್ಬೇಕು ಅಷ್ಟೇ. T2 ಮತ್ತೆ T1 ಅಲ್ಲಿ ಎರಡು ಸೇಮ್ ರೂಲ್ಸ್, ಒಂದೇ ರೂಲ್ಸ್ ಇದೆ ಎರಡು ಕಡೆ. ಏರ್ಪೋರ್ಟ್ ನ ಅಧಿಕಾರಿಗಳು ಹೇಳುವಂತ ಮಾತು 10 ನಿಮಿಷದವರೆಗೂ ಉಚಿತವಾಗಿರುತ್ತೆ. 10 ನಿಮಿಷದಿಂದ 40 ನಿಮಿಷದವರೆಗೂ ಏನಾದ್ರೂ ಅಲ್ಲಿ ಪಾರ್ಕಿಂಗ್ ಮಾಡಿದ್ದೆ ಆದ್ರೆ 100 ರೂಪಾಯಿ ಚಾರ್ಜಸ್ ಅನ್ನ ಮಾಡಲಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನಿಂದ ಹೊಸ ನಿಯಮ ಏರ್ಪೋರ್ಟ್ ನಲ್ಲಿ T1 ನಲ್ಲಿ ಜಾರಿಗೆ ಬರ್ತಾ ಇದೆ. ನೀವು ಕೂಡ ಏನು ಯೆಲ್ಲೋ ಬೋರ್ಡ್ಗಳಾಗಿರ್ಬೋದು, ಜೊತೆಗೆ ವೈಟ್ ಬೋರ್ಡ್ಗಳು ಕೂಡ ಈ ಮಾಹಿತಿಯನ್ನ ತಿಳ್ಕೊಂಡು ಏರ್ಪೋರ್ಟ್ ಗೆ ಬರಬೇಕಾಗಿರುವಂತ ಅವಶ್ಯಕತೆ ಇದೆ. ಕ್ಯಾಮರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ವಾಹನಗಳಿಗೆ ಅನುಮತಿ ಇಲ್ಲ. ಯಾರು ಕೂಡ ಒಳಗಡೆ ಯೆಲ್ಲೋ ಬೋರ್ಡ್ ವಾಹನಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಇವತ್ತಿನಿಂದ ಹೊಸ ನಿಯಮ ಜಾರಿಯಾಗಿದೆ. ಈ ಹೊಸ ನಿಯಮದ ಅನ್ವಯ ಏನೆಲ್ಲ ಆಗಬೇಕು, ಏನೆಲ್ಲ ಆಗೋದಿಲ್ಲ, ಯಾರು ಟರ್ಮಿನಲ್ 1ಗೆ ಹೋಗ್ಬೋದು, ಯಾರೆಲ್ಲ ಹೋಗುವಂತಿಲ್ಲ, ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇವತ್ತಿನಿಂದ ಹೊಸ ನಿಯಮ ಜಾರಿ ಬರ್ತಾ ಇದೆ. ಜೊತೆಗೆ ಹೊಸ ನಿಯಮದ ಪ್ರಕಾರ ಯೆಲ್ಲೋ ಬೋರ್ಡ್ಗಳು ಸಂಪೂರ್ಣವಾಗಿ ಏರ್ಪೋರ್ಟ್ ನ ಏನು ಪಿಕಪ್ ಪಾಯಿಂಟ್ ಗೆ ಅವಾಯ್ಡ್ ಮಾಡಿ P3 ಮತ್ತೆ P4 ಪಾರ್ಕಿಂಗ್ ಗೆ ಇವತ್ತು ಡೈವರ್ಟ್ ಮಾಡಲಾಗ್ತಾ ಇದೆ. ನಾನೀಗ ಏನು ಕೆಂಪೇಗೌಡ ಏರ್ಪೋರ್ಟ್ ಗೆ ಬರ್ತಕ್ಕಂತಂದ್ರೆ ಅರೈವಲ್ ಗೇಟ್ ಗೆ ಹೋಗ್ತಕ್ಕಂತ ಆ ಒಂದು ಬ್ರಿಡ್ಜ್ ಕೆಳಗಡೆ ಇರುವಂತದ್ದು. ಈ ಒಂದು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಪ್ರತಿನಿತ್ಯ ಅಂದ್ರೆ ಈ ಹಿಂದೆ ಯೆಲ್ಲೋ ಬೋರ್ಡ್ಗಳು ಸಂಪೂರ್ಣವಾಗಿ ಟರ್ಮಿನಲ್ 1ರ ಪಿಕಪ್ ಪಾಯಿಂಟ್ ಗೆ ಕಡಿಸಿಕೊಳ್ಳಲಾಗ್ತಾ ಇತ್ತು. ಆದ್ರೆ ಇವತ್ತು ಹೊಸ ನಿಯಮನ ಜಾರಿಗೆ ತರಲಾಗಿದೆ. ಹೊಸ ನಿಯಮದ ಪ್ರಕಾರ ಯೆಲ್ಲೋ ಬೋರ್ಡ್ಗಳು P3 P4 ನಲ್ಲಿ ಪ್ರಯಾಣಿಕರನ್ನ ಪಿಕಪ್ ಮಾಡಬೇಕು. ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈ ಒಂದು ನಿಯಮವನ್ನ ಇವತ್ತಿನಿಂದ ಜಾರಿಗೆ ತರಲಾಗ್ತಾ ಇದೆ. ಕಳೆದ 5-6 ದಿನಗಳಿಂದ ಈ ನಿಯಮ ಜಾರಿಗೆ ತರಬೇಕಾಗಿತ್ತು. ಆದ್ರೆ 5 ದಿನಗಳ ಪೋಸ್ಟ್ಪೋನ್ ಮಾಡಲಾಗಿತ್ತು. ಹಾಗಾಗಿ ಇವತ್ತಿನಿಂದ ಜಾರಿಗೆ ಬರಲಾಗ್ತಾ ಇದೆ. ಏನಂತಂದ್ರೆ ಈಗ ಏನು ಇಲ್ಲಿಗೆ ಕೇವಲ ಖಾಸಗಿ ಕಾರುಗಳಿಗೆ ಮಾತ್ರ ಪಿಕಪ್ ಪಾಯಿಂಟ್ ಗೆ ಕಳಿಸ್ಕೊಡುವಂತ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಯೆಲ್ಲೋ ಬೋರ್ಡ್ಗಳನ್ನ ಡೈವರ್ಟ್ ಮಾಡಲಾಗ್ತಾ ಇದೆ. ಯೆಲ್ಲೋ ಬೋರ್ಡ್ಗಳು P3 P4 ಪಾರ್ಕಿಂಗ್ ನಲ್ಲಿ ಸುಮಾರು 10 ನಿಮಿಷಗಳ ಕಾಲ ಉಚಿತವಾಗಿರುತ್ತೆ. 10 ನಿಮಿಷಗಳ ನಂತರ 13 ನಿಮಿಷಗಳವರೆಗೂ 150 ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ. ಜೊತೆಗೆ 13ರಿಂದ 18 ನಿಮಿಷದವರೆಗೂ ಅದು ಎಕ್ಸ್ಟ್ರಾ ಚಾರ್ಜ್ ಅಡಾಪ್ಟ್ ಆಗ್ತಾ ಹೋಗ್ತದೆ. ಹಾಗಾಗಿ ಇವತ್ತಿನಿಂದ ಈ ರೀತಿಯಾದ ನಿಯಮಗಳನ್ನ ಜಾರಿ ತರ್ತಾ ಇರುವಂತದ್ದು. ಇನ್ನ ಏರ್ಪೋರ್ಟ್ ನ ಅಧಿಕಾರಿಗಳಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತಿನಿಂದ ಈಗ T2 ಅಲ್ಲಿ ಈ ಒಂದು ನಿಯಮ ಜಾರಿ ಆಗಿದೆ. ಇವತ್ತಿನಿಂದ T1 ಅಲ್ಲಿ ಜಾರಿಗೆ ಬರ್ತಾ ಇದೆ. ಯಾವ ತರ ನಿಯಮ
ಇದು ಈಗ ಅನ್ಆಥರೈಸ್ಡ್ ಯೆಲ್ಲೋ ಬೋರ್ಡ್ಸ್ ಅಂದ್ರೆ ನಮ್ದು ಆಪರೇಟರ್ಸ್ ಒಂದು 8-9 ಆಪರೇಟರ್ಸ್ ಇದ್ದಾರೆ ಏರ್ಪೋರ್ಟ್ ಅಲ್ಲಿ, ಆಥರೈಸ್ಡ್ ಆಪರೇಟರ್ಸ್. ಬೇರೆಯವ್ರನ್ನೆಲ್ಲ ಅವರು P3 P4 ಪಾರ್ಕಿಂಗ್ ಹೋಗ್ಬೇಕು, ಅಲ್ಲಿ ಅವ್ರು ಪಿಕಪ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಅವ್ರಿಗೆ 10 ನಿಮಿಷ ಫ್ರೀ ಪಾರ್ಕಿಂಗ್ ಇರುತ್ತೆ. 10 ನಿಮಿಷದಿಂದ 40 ನಿಮಿಷ ಅಂದ್ರೆ ನೆಕ್ಸ್ಟ್ 30 ಮಿನಿಟ್ಸ್ ಅವರು ₹100 ಪಾರ್ಕಿಂಗ್ ಚಾರ್ಜ್ ಕೊಡಬೇಕು. 40 ನಿಮಿಷದಿಂದ ಎವ್ರಿ ಅವರ್ ₹50 ಚಾರ್ಜಸ್ ಆಗತ್ತೆ ಅವ್ರಿಗೆ. ಈಗ 40 ನಿಮಿಷದವರೆಗೂ ಈಗ ಮೊನ್ನೆ ₹150 ಅಂತಿತ್ತು, ಇದು ಮಾರ್ಪಾಡಾಯ್ತಾ ಸರ್? ಇಲ್ಲ, ಅದು ಪಾರ್ಕಿಂಗ್ ಹೋದ್ರೆ ಅದು ಅಷ್ಟೇ ಚಾರ್ಜಸ್, ಅದು ಎಲ್ಲರಿಗೂ ಅಷ್ಟೇ ಚಾರ್ಜಸ್ ಇರೋದು. ಅಂದ್ರೆ ಈಗ 10 ನಿಮಿಷ ಫ್ರೀ ಇದೆ, ಅದಾದ್ರ ಮೇಲೆ 10 ರಿಂದ 40 ನಿಮಿಷವರೆಗೂ ₹100 ಚಾರ್ಜ್. 40 ನಿಮಿಷ ಆದ್ರ ಮೇಲೆ ಎವ್ರಿ ಅವರ್ ₹50 ಕೊಡ್ಬೇಕು ಅಷ್ಟೇ. T2 ಮತ್ತೆ T1 ಅಲ್ಲಿ ಎರಡು ಸೇಮ್ ರೂಲ್ಸ್, ಒಂದೇ ರೂಲ್ಸ್ ಇದೆ ಎರಡು ಕಡೆ. ಏರ್ಪೋರ್ಟ್ ನ ಅಧಿಕಾರಿಗಳು ಹೇಳುವಂತ ಮಾತು 10 ನಿಮಿಷದವರೆಗೂ ಉಚಿತವಾಗಿರುತ್ತೆ. 10 ನಿಮಿಷದಿಂದ 40 ನಿಮಿಷದವರೆಗೂ ಏನಾದ್ರೂ ಅಲ್ಲಿ ಪಾರ್ಕಿಂಗ್ ಮಾಡಿದ್ದೆ ಆದ್ರೆ ₹100 ಚಾರ್ಜಸ್ ಅನ್ನ ಮಾಡಲಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನಿಂದ ಹೊಸ ನಿಯಮ ಏರ್ಪೋರ್ಟ್ ನಲ್ಲಿ T1 ನಲ್ಲಿ ಜಾರಿಗೆ ಬರ್ತಾ ಇದೆ. ನೀವು ಕೂಡ ಏನು ಯೆಲ್ಲೋ ಬೋರ್ಡ್ಗಳಾಗಿರ್ಬೋದು, ಜೊತೆಗೆ ವೈಟ್ ಬೋರ್ಡ್ಗಳು ಕೂಡ ಈ ಮಾಹಿತಿಯನ್ನ ತಿಳ್ಕೊಂಡು ಏರ್ಪೋರ್ಟ್ಗೆ ಬರಬೇಕಾಗಿರುವಂತ ಅವಶ್ಯಕತೆ ಇದೆ. ಕ್ಯಾಮರಾಮನ್ ಮುನಿಕೋಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ವಾಹನಗಳಿಗೆ ಅನುಮತಿ ಇಲ್ಲ. ಯಾರು ಕೂಡ ಒಳಗಡೆ ಯೆಲ್ಲೋ ಬೋರ್ಡ್ ವಾಹನಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಇವತ್ತಿನಿಂದ ಹೊಸ ನಿಯಮ ಜಾರಿಯಾಗಿದೆ. ಈ ಹೊಸ ನಿಯಮದ ಅನ್ವಯ ಏನೆಲ್ಲ ಆಗಬೇಕು, ಏನೆಲ್ಲ ಆಗೋದಿಲ್ಲ, ಯಾರು ಟರ್ಮಿನಲ್ 1ಗೆ ಹೋಗ್ಬೋದು, ಯಾರೆಲ್ಲ ಹೋಗುವಂತಿಲ್ಲ, ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇವತ್ತಿನಿಂದ ಹೊಸ ನಿಯಮ ಜಾರಿ ಬರ್ತಾ ಇದೆ. ಜೊತೆಗೆ ಹೊಸ ನಿಯಮದ ಪ್ರಕಾರ ಯೆಲ್ಲೋ ಬೋರ್ಡ್ಗಳು ಸಂಪೂರ್ಣವಾಗಿ ಏರ್ಪೋರ್ಟ್ ನ ಏನು ಪಿಕಪ್ ಪಾಯಿಂಟ್ ಗೆ ಅವಾಯ್ಡ್ ಮಾಡಿ P3 ಮತ್ತೆ P4 ಪಾರ್ಕಿಂಗ್ ಗೆ ಇವತ್ತು ಡೈವರ್ಟ್ ಮಾಡ್ಲಾಗ್ತಾ ಇದೆ. ನಾನೀಗ ಏನು ಕೆಂಪೇಗೌಡ ಏರ್ಪೋರ್ಟ್ ಗೆ ಬರ್ತಕ್ಕಂತಂದ್ರೆ ಅರೈವಲ್ ಗೇಟ್ ಗೆ ಹೋಗ್ತಕ್ಕಂತ ಆ ಒಂದು ಬ್ರಿಡ್ಜ್ ಕೆಳಗಡೆ ಇರುವಂತದ್ದು. ಈ ಒಂದು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಪ್ರತಿನಿತ್ಯ ಅಂದ್ರೆ ಈ ಹಿಂದೆ ಯೆಲ್ಲೋ ಬೋರ್ಡ್ಗಳು ಸಂಪೂರ್ಣವಾಗಿ ಟರ್ಮಿನಲ್ 1ರ ಪಿಕಪ್ ಪಾಯಿಂಟ್ ಗೆ ಕಡಿಸ್ಕೊಳ್ಳಲಾಗ್ತಾ ಇತ್ತು. ಆದ್ರೆ ಇವತ್ತು ಹೊಸ ನಿಯಮನ ಜಾರಿಗೆ ತರಲಾಗಿದೆ. ಹೊಸ ನಿಯಮದ ಪ್ರಕಾರ ಯೆಲ್ಲೋ ಬೋರ್ಡ್ಗಳು P3 P4 ನಲ್ಲಿ ಪ್ರಯಾಣಿಕರನ್ನ ಪಿಕಪ್ ಮಾಡಬೇಕು. ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈ ಒಂದು ನಿಯಮವನ್ನ ಇವತ್ತಿನಿಂದ ಜಾರಿಗೆ ತರಲಾಗ್ತಾ ಇದೆ. ಕಳೆದ 5-6 ದಿನಗಳಿಂದ ಈ ನಿಯಮ ಜಾರಿಗೆ ತರಬೇಕಾಗಿತ್ತು, ಆದ್ರೆ 5 ದಿನಗಳ ಪೋಸ್ಟ್ಪೋನ್ ಮಾಡಲಾಗಿತ್ತು. ಹಾಗಾಗಿ ಇವತ್ತಿನಿಂದ ಜಾರಿಗೆ ಬರಲಾಗ್ತಾ ಇದೆ. ಏನಂತಂದ್ರೆ ಈಗ ಏನು ಇಲ್ಲಿಗೆ ಕೇವಲ ಖಾಸಗಿ ಕಾರುಗಳಿಗೆ ಮಾತ್ರ ಪಿಕಪ್ ಪಾಯಿಂಟ್ ಗೆ ಕಳಿಸ್ಕೊಡುವಂತ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಯೆಲ್ಲೋ ಬೋರ್ಡ್ಗಳನ್ನ ಡೈವರ್ಟ್ ಮಾಡಲಾಗ್ತಾ ಇದೆ. ಯೆಲ್ಲೋ ಬೋರ್ಡ್ಗಳು P3 P4 ಪಾರ್ಕಿಂಗ್ ನಲ್ಲಿ ಸುಮಾರು 10 ನಿಮಿಷಗಳ ಕಾಲ ಉಚಿತವಾಗಿರುತ್ತೆ. 10 ನಿಮಿಷಗಳ ನಂತರ 13 ನಿಮಿಷಗಳವರೆಗೂ ₹150 ಚಾರ್ಜ್ ಮಾಡಲಾಗುತ್ತೆ. ಜೊತೆಗೆ 13 ರಿಂದ 18 ನಿಮಿಷದವರೆಗೂ ಅದು ಎಕ್ಸ್ಟ್ರಾ ಚಾರ್ಜ್ ಅಡಾಪ್ಟ್ ಆಗ್ತಾ ಹೋಗ್ತದೆ. ಹಾಗಾಗಿ ಇವತ್ತಿನಿಂದ ಈ ರೀತಿಯಾದ ನಿಯಮಗಳನ್ನ ಜಾರಿ ತರ್ತಾ ಇರುವಂತದ್ದು. ಇನ್ನ ಏರ್ಪೋರ್ಟ್ ನ ಅಧಿಕಾರಿಗಳಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತಿನಿಂದ ಈಗ T2 ಅಲ್ಲಿ ಈ ಒಂದು ನಿಯಮ ಜಾರಿ ಆಗಿದೆ. ಇವತ್ತಿನಿಂದ T1 ಅಲ್ಲಿ ಜಾರಿಗೆ ಬರ್ತಾ ಇದೆ. ಯಾವ ತರ ನಿಯಮ ಇದೆ ಇದು? ಈಗ ಅನ್ಆಥರೈಸ್ಡ್ ಯೆಲ್ಲೋ ಬೋರ್ಡ್ಸ್ ಅಂದ್ರೆ ನಮ್ದು ಆಪರೇಟರ್ಸ್ ಒಂದು 8-9 ಆಪರೇಟರ್ಸ್ ಇದ್ದಾರೆ ಏರ್ಪೋರ್ಟ್ ಅಲ್ಲಿ, ಆಥರೈಸ್ಡ್ ಆಪರೇಟರ್ಸ್. ಬೇರೆಯವ್ರನ್ನೆಲ್ಲ ಅವರು P3 P4 ಪಾರ್ಕಿಂಗ್ ಹೋಗ್ಬೇಕು, ಅಲ್ಲಿ ಅವ್ರು ಪಿಕಪ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಅವ್ರಿಗೆ 10 ನಿಮಿಷ ಫ್ರೀ ಪಾರ್ಕಿಂಗ್ ಇರುತ್ತೆ. 10 ನಿಮಿಷದಿಂದ 40 ನಿಮಿಷ ಅಂದ್ರೆ ನೆಕ್ಸ್ಟ್ 30 ಮಿನಿಟ್ಸ್ ಅವರು ₹100 ಪಾರ್ಕಿಂಗ್ ಚಾರ್ಜ್ ಕೊಡಬೇಕು. 40 ನಿಮಿಷದಿಂದ ಎವ್ರಿ ಅವರ್ ₹50 ಚಾರ್ಜಸ್ ಆಗತ್ತೆ ಅವ್ರಿಗೆ. ಈಗ 40 ನಿಮಿಷದವರೆಗೂ ಈಗ ಮೊನ್ನೆ ₹150 ಅಂತಿತ್ತು, ಇದು ಮಾರ್ಪಾಡಾಯ್ತಾ ಸರ್? ಇಲ್ಲ, ಅದು ಪಾರ್ಕಿಂಗ್ ಹೋದ್ರೆ ಅದು ಅಷ್ಟೇ ಚಾರ್ಜಸ್, ಅದು ಎಲ್ಲರಿಗೂ ಅಷ್ಟೇ ಚಾರ್ಜಸ್ ಇರೋದು. ಅಂದ್ರೆ ಈಗ 10 ನಿಮಿಷ ಫ್ರೀ ಇದೆ, ಅದಾದ್ರ ಮೇಲೆ 10 ರಿಂದ 40 ನಿಮಿಷವರೆಗೂ ₹100 ಚಾರ್ಜ್. 40 ನಿಮಿಷ ಆದ್ರ ಮೇಲೆ ಎವ್ರಿ ಅವರ್ ₹50 ಕೊಡ್ಬೇಕು ಅಷ್ಟೇ. T2 ಮತ್ತೆ T1 ಅಲ್ಲಿ ಎರಡು ಸೇಮ್ ರೂಲ್ಸ್, ಒಂದೇ ರೂಲ್ಸ್ ಇದೆ ಎರಡು ಕಡೆ. ಏರ್ಪೋರ್ಟ್ ನ ಅಧಿಕಾರಿಗಳು ಹೇಳುವಂತ ಮಾತು 10 ನಿಮಿಷದವರೆಗೂ ಉಚಿತವಾಗಿರುತ್ತೆ. 10 ನಿಮಿಷದಿಂದ 40 ನಿಮಿಷದವರೆಗೂ ಏನಾದ್ರೂ ಅಲ್ಲಿ ಪಾರ್ಕಿಂಗ್ ಮಾಡಿದ್ದೆ ಆದ್ರೆ ₹100 ಚಾರ್ಜಸ್ ಅನ್ನ ಮಾಡಲಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನಿಂದ ಹೊಸ ನಿಯಮ ಏರ್ಪೋರ್ಟ್ ನಲ್ಲಿ T1 ನಲ್ಲಿ ಜಾರಿಗೆ ಬರ್ತಾ ಇದೆ. ನೀವು ಕೂಡ ಏನು ಯೆಲ್ಲೋ ಬೋರ್ಡ್ಗಳಾಗಿರ್ಬೋದು, ಜೊತೆಗೆ ವೈಟ್ ಬೋರ್ಡ್ಗಳು ಕೂಡ ಈ ಮಾಹಿತಿಯನ್ನ ತಿಳ್ಕೊಂಡು ಏರ್ಪೋರ್ಟ್ಗೆ ಬರಬೇಕಾಗಿರುವಂತ ಅವಶ್ಯಕತೆ ಇದೆ. ಕ್ಯಾಮರಾಮನ್ ಮುನಿಕೋಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.